ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಒಂದು ಕಮಲಾಪುರದ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಮಧ್ಯಾಹ್ನ 2:45 ಸಮಯದಲ್ಲಿ ಇಬ್ಬರು ಮಕ್ಕಳನ್ನು ಒಬ್ಬ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾನೆ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ನಂತರ ಶಾಲೆ ಬಿಟ್ಟ ಮೇಲೆ ಮಕ್ಕಳಿನ್ನೂ ಬಂದಿಲ್ಲ ಅಂತ ಪರಿಶೀಲನೆ ಮಾಡಿ ಹುಡುಕಾಡಿದಾಗ ಅಲ್ಲಿ CCTVಲಿ ಒಂದು 2 ವೀಲರಲ್ಲಿ ಒಬ್ಬ ವ್ಯಕ್ತಿ ಸುಮಾರು 50 ವರ್ಷದ ವ್ಯಕ್ತಿ ಆ ಇಬ್ಬರು ಮಕ್ಕಳನ್ನ ಹತ್ತಿಸ್ಕೊಂಡು ಹೋದಂಗೆ ಸಿಗುತ್ತೆ ನಮಗೆ. ಅದ್ರ ಬೇಸಿಸ್ ಮೇಲೆ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯವರು ಇಮಿಡಿಯೇಟಾಗಿ ಕಾರ್ಯೋನ್ಮುಖರಾಗಿ ಬೈಕ್ ಯಾವ ಕಡೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು CCTVಯಲ್ಲಿ ಟ್ರ್ಯಾಕ್ ಮಾಡಿ ನಂತರ ದಾಂಡೇಲಿ ಕಡೆ ಹೋಗಿದೆ ಅನ್ನುವಂಥ ಮಾಹಿತಿ ತಿಳಿದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಕಾರವಾರ ಪೊಲೀಸರಿಂದ ಒಂದು ಮಾಹಿತಿ ಬರುತ್ತೆ. ಅದರಲ್ಲಿ ಜೊಯ್ಡಾ ಹತ್ರ ಇರುವಂಥ ಪೊಟೋಲಿ ಕ್ರಾಸ್ ಅಂತ ಅಲ್ಲಿ ಒಂದು 2 ವೀಲರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲೊಬ್ಬ ವ್ಯಕ್ತಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವ್ರನ್ನ ಜೊಯ್ಡಾ ಸಿವಿಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಂದು ನಂತರ ನಾವು ಫೋಟೋಸ್ ಅದೆಲ್ಲ ತರಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಾಪತ್ತೆಯಾಗಿದ್ದಂಥ 2 ಮಕ್ಕಳೇ ಆ ಮಕ್ಕಳು ಅನ್ನೋಂಥದ್ದು ತಿಳಿದು ಬರುತ್ತೆ. ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದ್ದೀವಿ ಮತ್ತು ಅವನಿಗೇನೋ ಫ್ರ್ಯಾಕ್ಚರು ಬೇರೆ ಇಂಜುರೀಸ್ ಇರೋದ್ರಿಂದ ಸದ್ಯ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ. ಮಕ್ಕಳನ್ನು ಕೂಡ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ, ವಿಚಾರಣೆ ಮಾಡಿದ್ದೀವಿ. ಅವರ ಪೋಷಕರು ಮತ್ತು ವೈದ್ಯರು ಅವರ ಉಪಸ್ಥಿತಿಯಲ್ಲೇ ವೈದ್ಯಕೀಯ ತಪಾಸಣೆ ಎಲ್ಲ ಮಾಡಿಸಿದ್ದೇವೆ. ಆ ಮಕ್ಕಳಿಗೆ ಏನು ಆಕ್ಸಿಡೆಂಟಿಂದ ಎಪರೇಷನಲ್ ಇಂಜುರೀಸ್ ಆಗಿದೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಲಿ ಅಸಾಲ್ಟ್ಸ್ ಆಗಲಿ ಆಗಿಲ್ಲ ಅನ್ನುವಂಥದ್ದು ತಿಳಿದು ಬರುತ್ತೆ. ಈ ಆರೋಪಿ ಏನಿದ್ದಾನೆ ಇವನು ಅಬ್ದುಲ್ ಕರೀಮ್ ಅಂತ, ಈತ ಇಲ್ಲೇ ನಮ್ಮ ಧಾರವಾಡದ ರಾಜೀವ್ ಗಾಂಧಿ ನಗರ ಇಲ್ಲಿ ಗೌಂಡಿ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ. ಇವನಿಗೆ ಮದುವೆ ಆಗಿದೆ, 4 ಜನ ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ಈತ 2018ರಲ್ಲಿ ಇದೇ ರೀತಿ ಒಂದು ಹೆಣ್ಮಗುನ ಕರ್ಕೊಂಡು ಸ್ವಲ್ಪ ಕಾಡೊಳಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳಿಬಿಟ್ಟು ಆನಂತರ ಆ ಹೆಣ್ಮಗು ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ ಈ ವ್ಯಕ್ತಿ ಮೇಲೆ ದಾಖಲಾಗಿದೆ.